ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜೀವಕ್ತ್ರಂ ಭಜೇತಿ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಣೆ ಮಾಡುತ್ತಾ, ಇವತ್ತಿನ ಶ್ರೀನಿವಾಸ ಕಲ್ಯಾಣ ನಿಜವಾಗಿಯೂ ಕೂಡ ಭಗವಂತನೇ ಆ ಶ್ರವಣ ಮಾಡ್ಲಿಕ್ಕೋಸ್ಕರವಾಗಿ ಗುರುಗಳಾಗಿರತಕ್ಕಂತಹ ಅಪ್ಪಣ್ಣಾಚಾರ್ಯರ ಮುಖಾಂತರ ಬಂದು ನೀನ್ ಏನ್ ಹೇಳುತ್ತೀಯ ಅದು ನನ್ನ ಮುಂದೆ ಹೇಳು ಅಂತ ಭಗವಂತನೇ ಹೇಳಿದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಇದು ಒಂದು ಸೌಭಾಗ್ಯನೇ ಸರಿ. ಹಾಗಾಗಿ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವ ಅನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ನಿನ್ನೆಯ ದಿವಸ ಭಗವಂತ ತಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ, ಲಕ್ಷ್ಮೀದೇವಿ ಇಲ್ಲದೆ ಯಾವ ಕೆಲಸ ಆಗೋದಿಲ್ಲ, ಅವಳನ್ನ ಕರೆಸ್ಬೇಕು ಅಂತ. ಆಗ ರುದ್ರದೇವರು ಹೇಳ್ತಾರೆ, ಯಾಕೋಸ್ಕರವಾಗಿ ಹೀಗೆ ನಾಟಕ ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಅವ ಹೇಳ್ತಾನೆ, ನೈವ ಜಾನಾಸಿ ಭೋಷಂಭೋ ಬಾಲಭಾವೇನ ಪೌತ್ರಕ. ನೀನಿನ್ನು ಬಾಲಕನಾಗಿದ್ದಿ, ನಿನಗೆ ಗೊತ್ತಾಗೋದಿಲ್ಲ, ಪ್ರಳಯ ಕಾಲದಲ್ಲಿ ಯಾರು ಉಳಿಯೋದಿಲ್ಲ, ಆಗ ನನಗೆ ಆಧಾರವಾಗಿರತಕ್ಕಂಥದ್ದು ಲಕ್ಷ್ಮಿ ಮಾತ್ರ, ಆದ್ದರಿಂದ ಅವಳೇ ನನಗೆ ಪ್ರಧಾನ ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ದದತ್ತೇವಂ ಜಗನ್ನಾಥೇ ವೇದಾಹ ವಾಕ್ಯಮಭಾಷತ ನೋಕ್ತಂ ತಗೇದಂ ಗೋವಿಂದ ಪೂರ್ವಮೇವ ಜನಾರ್ದನ ಆದ್ಯಂ ಮಾಂ ಕಮಲಾನಾಥ ರಮಾಹ್ವಾನೇ ನಿಯೋಜಯ. ಸ್ವಾಮಿ, ಇಷ್ಟಿದ್ದ ಮೇಲೆ ನೀನು ಮೊದಲೇ ಯಾಕೆ ಹೇಳಲಿಲ್ಲ ಅಂತ ನಮ್ಮ ತಾಯಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನ ಕರೆದುಕೊಂಡು ಬರ್ಲಿಕ್ಕೆ ನನಗೆ ಆಜ್ಞೆ ಮಾಡು. ಎಲ್ಲಾ ಕೆಲಸಗಳು ನೀನ್ ನೋಡ್ಕೋಬೇಕು ಅಂತ ಹೇಳಿದ್ಯಲ್ಲ, ನನಗೆ ಆಜ್ಞೆ ಮಾಡು, ನಾನು ಹೇಳ್ತೇನೆ ಅಂತ. ಆಗ ಸೋಪಿ ಪುತ್ರ ವಚ ಶ್ರುತ್ವ ದ್ವಿಮಣಿಂ ಶೀಘ್ರಮಾಹ್ವಯತು. ಆವಾಗ ಆ ಕುಮಾರಸ್ವಾಮಿ ಅಲ್ಲಿದ್ದ ದೇವತೆಗಳ ಸೇನಾಧಿಪತಿ, ನಿನ್ನೆಯ ದಿನದ ಅಧಿಪತಿಯಾಗಿರ್ತಕ್ಕಂತಹ ಕುಮಾರಸ್ವಾಮಿ ಸ್ಕಂದ ಅವನಿದ್ದ. ಅವನಿಗೆ ಹೇಳ್ತಾನೆ, ಸೂರ್ಯನನ್ನ ಕರ್ಕೊಂಡು ಬಾ ಅಂತ ಹೇಳಿ ಷಣ್ಮುಖೇನ ಮಹಾರಾಜ ಸೋಪಿ ತತ್ರ ಸಮಾಗಮತು. ಆವಾಗ ಸೂರ್ಯ ದೇವರು ಓಡೋಡಿ ಬಂದಿದ್ದಾರೆ ಶ್ರೀನಿವಾಸನಿದ್ದಲ್ಲಿಗೆ. ಅಲ್ಲಿ ಬಂದು ಭಕ್ತಿಯಿಂದ ಪ್ರಣಾಮವನ್ನ ಮಾಡಿ, ಭಕ್ತಿಯಿಂದ ಆ ಭಾಸ್ಕರನಿಗೆ ತಾನು ಕರೆಸಿರತಕ್ಕಂಥ ಮನೋಗತವನ್ನ ಹೇಳ್ತಾ ಇದ್ದಾನೆ ಭಗವಂತ. ಏನು ಅಂತ, ಶೃಗಾಲ ವಾಸುದೇವಸ್ಯ ನಗರಂ ಗಚ್ಚಬಾನುಂ ತತ್ರ ಆಸ್ತೆ ಜಗತಾಂ ಮಾತಾ ತಾಂ ಆನಯ ಮಮ ಪ್ರಿಯಾಂ. ನೋಡು, ನೀನು ಈಗಿಂದೀಗಲೇ ಹೋಗಿ ಆ ಕರವೀರಪುರಕ್ಕೆ ಹೋಗು. ಕರವೀರಪುರಕ್ಕೆ ಹೋಗಿ ಅಲ್ಲಿ ಲೋಕಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಇದ್ದಾಳೆ, ಅವಳನ್ನ ನೀನು ಕರೆದುಕೊಂಡು ಬಾ ಅಂತ ಕೇಳಿದಾಗ ಆ ಸೂರ್ಯ ಹೇಳ್ತಾನೆ, ಕಥಂ ತಾಂ ಲೋಕ ಜನನೀಂ. ಅಲ್ಲ, ಅವಳು ನನ್ನನ್ನು ಹೇಗೆ ನಂಬುತ್ತಾಳೆ, ನನ್ನ ಮೇಲೆ ಹೇಗೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ. ಆಗ ಭಗವಂತ ಹೇಳುವ ಮಾತು, ಅಸ್ತಿತ್ವಯಾಸ್ತಿ ಸ್ನೇಹ ಸದಾ ಲೋಕ ಮಹೋದಯೇ. ನೋಡು, ನಿತ್ಯದಲ್ಲೂ ಜಗತ್ತನ್ನ ಪ್ರಕಾಶಗೊಳಿಸ್ತೀಯಲ್ವಾ, ಆದ್ದರಿಂದ ಅವಳು ನಿನ್ನಲ್ಲಿ ವಿಶ್ವಾಸ ಇಟ್ಟಿದ್ದಾಳೆ. ಈ ಮಾತುಗಳು ಏನೂ ಅರ್ಥ ಆಗೋದಿಲ್ಲ. ಆಗ ನಮಗೆ ವ್ಯಾಖ್ಯಾನಕಾರ ಹೇಳ್ತಾರೆ, ಲೋಕ ನಿರ್ಣಯೇ ಅಂದ್ರೆ ಏನರ್ಥ ಅಂತ ಅದಕ್ಕೆ ಬರೀತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸೂರ್ಯನಿಗೆ ರಾಹು, ಕೇತು ಮತ್ತು ಶನಿ ಮತ್ತು ಶುಕ್ರ, ಈ 4 ಗ್ರಹಗಳು ವೈರಿಗಳು ಅಂತ. ಶತ್ರುಗಳು ಇವರು, ಸೂರ್ಯನಿಗೆ ಶತ್ರುಗಳು ಯಾರು? ರಾಹು, ಕೇತು, ಶನಿ, ಶುಕ್ರ. ಬುಧ ಮಿತ್ರ. ಹಾಗೇನೆ ಚಂದ್ರನಿಗೆ ಯಾರ ಮೇಲೂ ವೈರತ್ವ ಇಲ್ಲ.
ಹಾಗಾಗಿ ಸೂರ್ಯ ಹಾಗೂ ಬುಧರು ಮಿತ್ರರಾದ್ದರಿಂದ, ಹಾಗೇನೆ ಅಗ್ನಿಗೂ ವಾಯುಗೂ ಮಿತ್ರತ್ವ, ಹಾಗೆ ರುದ್ರದೇವರು ಕುಬೇರ ಅವರಿಬ್ಬರು ಕೂಡ ಮಿತ್ರರು. ಹೀಗೆ ಲಕ್ಷ್ಮೀ ದೇವಿಗೆ ಸೂರ್ಯ ಚಂದ್ರರು ಮಿತ್ರರಾಗಿದ್ದಾರೆ. ಅಲ್ಲಿ ಶ್ರೀ ಅಂತ ಒಂದು ಶಬ್ದ ಬರುತ್ತೆ ನೋಡಿ. ಆ ಶ್ರೀ ಅನ್ನುವ ಶಬ್ದದಲ್ಲಿ ವ್ಯಾಖ್ಯಾನಕಾರರು ಬಿಡಿಸ್ತಾರೆ. ಶ ರ ಇ ಅಂತ 3 ಅಕ್ಷರಗಳಿದೆ. ಶ ರ ಇ ಅದೆಲ್ಲವೂ ಕೂಡ ಶ್ರೀ ಅಂತ ಆಗುತ್ತೆ. ಯಾವುದಿದು ಅಂದ್ರೆ ಶ ಮತ್ತು ರ ಅಕ್ಷರಗಳಿಗೆ ಅಧಿಪತಿ ಯಾರು ಅಂದ್ರೆ ಚಂದ್ರ. ಹಾಗಾದ್ರೆ ಈ ಅಂತ ಅಕ್ಷರ ಇದೆಯಲ್ಲ, ಅದಕ್ಕೆ ಅಧಿಪತಿ ಯಾರು ಅಂದ್ರೆ ರವಿ. ಹಾಗಾಗಿ ಶ ರ ಇ ಅಂದ್ರೆ ಸೂರ್ಯ ಚಂದ್ರರು ಅಂತ ಅರ್ಥ. ಅವಳನ್ನ ಅಂದ್ರೆ ಯಾರ ಮೇಲೆ ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತಂದ್ರೆ ಸೂರ್ಯನ ಮೇಲೆ ತುಂಬಾ ಇಷ್ಟ. ಯಾಕಿಷ್ಟ ಅಂತಂದ್ರೆ ಶಕಾರ ರೇಪಕಾರೇಣ ಶ್ರೀಕಾರಂ ಸಂಚಯಸ್ತತ ಶಕಾರ ರೇಪಯೋಶ್ಚಂದ್ರ ಈಕಾರಸ್ಯ ಗ್ರಹೋ ರವಿಃ ತಯೋರನ್ಯತ್ಯ ಮಿತ್ರತ್ವಾತ್ ಈಶಯೋ ದೇವತಾರಮ. ಯಾಕೆ ಅವಳಿಗೆ ಇಷ್ಟ ಅನ್ನೋದನ್ನ ವ್ಯಾಖ್ಯಾನಕಾರರು ಲಕ್ಷ್ಮಣ ಸಾರ ಅನ್ನುವಂತಹ ಗ್ರಂಥದ ಆಧಾರವನ್ನಿಟ್ಟುಕೊಂಡು ಹುಲಿಮನೆ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾ ಹೇಳ್ತಾರೆ. ಯಾಕೆ ಅಂದ್ರೆ ಆ ಭಗವಂತನ ಅನೇಕ ಗುಣಗಳಲ್ಲಿ ಒಂದು ಗುಣವನ್ನ ಈ ಸೂರ್ಯ ಅಳವಡಿಸಿಕೊಂಡಿದ್ದಾನೆ. ಇವತ್ತಿನ ಆಂಗ್ಲ ಶಬ್ದದಲ್ಲಿ ಹೇಳ್ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತೆ. ಕೆಲವು ಗುಣಗಳನ್ನ ಆ ಮಹಾತಾಯಿಗೆ ಕಂಡ್ರೆ ತುಂಬಾ ಇಷ್ಟ. ಅದರಲ್ಲಿ ಸೂರ್ಯ ಏನು ತಾನು ಅಡಾಪ್ಟ್ ಮಾಡ್ಕೊಂಡಿದ್ದಾನೆ, ಆ ಗುಣ ತುಂಬಾ ಇಷ್ಟ. ಹೇಗೆ ಅಂತಂದ್ರೆ ಚಕ್ರಾಬ್ಜ ಮಂಡಲದಲ್ಲಿ ಹೇಳುವಾಗ ಆ ಮಧ್ಯದ ಅಕ್ಷರ ಘೃಣಿ ಅಂತ ಕರೀತಾರೆ. ಆ ಘೃಣಿ ಎಂಬತಕ್ಕಂತ ಅಕ್ಷರಕ್ಕೆ ಸೂರ್ಯ ಅಂತ ಅರ್ಥ. ಯಾಕೆ ಅವನಿಗೆ ಸೂರ್ಯನಿಗೆ ಆ ಘೃಣಿ ಅನ್ನುವ ಶಬ್ದ ಅಂತಂದಾಗ, ಆ ಘೃಣಿ ಅನ್ನುವ ಶಬ್ದ ಭಗವಂತನನ್ನ ಹೇಳುತ್ತೆ ಅಂತ. ಯಾಕೆ ಭಗವಂತನನ್ನ ಹೇಳುತ್ತೆ? ಘೃಣಿ ಅನ್ನುವ ಶಬ್ದಕ್ಕೆ ಭಗವಂತನನ್ನ ಹೇಳುವಂತಹದ್ದೇನು ಅಂದ್ರೆ ಕರುಣಾಮಯಿ ಅಂತ. ಘೃಣಿ ಅನ್ನುವ ಶಬ್ದಕ್ಕೆ ಕರುಣಾಮಯಿ ಅಂತ. ಕರುಣ ಅಂದ್ರೆ ಕೃಪಾಮಯಿ ಅಂತ ಅರ್ಥ. ಕೃಪಾಮಯಿ ಅಂದ್ರೆ ಏನರ್ಥ ಅಂದ್ರೆ ವ್ಯಾಖ್ಯಾನಕಾರ ಹೇಳ್ತಾರೆ, ಕೃಪಾಮಯಿ ಅಂದ್ರೆ ಈಗ ಉಡುಪಿಯ ಕೃಷ್ಣನ ಹತ್ತಿರ ಬಂದು ನಾವು ಕೃಷ್ಣನನ್ನ ಏನು ಅಂತ ಸ್ತೋತ್ರ ಮಾಡಬೇಕು ಅಂತ ಕೇಳಿದಾಗ ದಾಸರಾಯರ ಪದದಲ್ಲಿ ನಾವು ಕೇಳ್ತೇವೆ, ಕೃಷ್ಣ ಕೃಪೆ ಮಾಡು ಅಂತ. ಅದು ಕೃಪೆ ಅಂದ್ರೆ ಏನು ಅಂತ ಪ್ರಶ್ನೆ. ಆಗ ಅಲ್ಲಿ ಬರೀತಾರೆ, ಕೃಪಾ ಅನ್ನುವ ಶಬ್ದಕ್ಕೆ ಈಗ ನಾವು ಏನೋ ಒಂದು ಒಬ್ಬರ ಹತ್ರ ಕೇಳ್ತೇವೆ ಅಂದ್ರೆ ದೇವರ ಹತ್ರ ಹೋಗಿ ಕೇಳ್ತೇವೆ. ಕೇಳ್ಬೇಕಾದ್ರೆ ನಾವು ಏನು ಕೇಳಿದ್ದೇವೆ ಅದನ್ನ ಅವ ಕೊಡಬೇಕಾದ್ರೆ ನಾವೇನು ತಯಾರಿ ಮಾಡ್ಕೋಬೇಕಲ್ಲ, ಆ ಕ್ವಾಲಿಫಿಕೇಶನ್ ಅದಿಲ್ಲ. ಅದಿದ್ದು ಕೇಳೋದು ಬೇರೆ, ಆ ಕ್ವಾಲಿಫಿಕೇಶನ್ ಇಲ್ಲದೆ ಕೇಳೋದು ಬೇರೆ. ಈಗ ಒಬ್ಬರ ಹತ್ರ ಕೆಲಸ ಕೇಳ್ತೀವಿ, ಆ ಕೆಲಸ ಕೇಳಬೇಕಾದ್ರೆ ಆ ಕೆಲಸಕ್ಕೆ ತಕ್ಕ ಕ್ವಾಲಿಫಿಕೇಶನ್ ನಮ್ಮ ಹತ್ರ ಇದ್ದು ಆದ್ದರಿಂದ ನನಗಿಂತ ಕೆಲಸ ಕೊಡಿ ಅಂತ ಕೇಳೋದು ಒಂದು ಕ್ರಮ. ಆದ್ರೆ ಆ ಕ್ವಾಲಿಫಿಕೇಶನ್ ಏನಿಲ್ಲ ಆದರೂ ಕೆಲಸ ಕೇಳ್ತಾನೆ, ಆಗ ಆ ಯಜಮಾನಂತ್ರ ಎರಡೂ ತಾಕತ್ತಿದೆ. ಕ್ವಾಲಿಫಿಕೇಶನ್ ಇದ್ರೂ ಅನುಗ್ರಹ ಮಾಡುವ ತಾಕತ್ತು ಇದೆ, ಕ್ವಾಲಿಫಿಕೇಶನ್ ಇಲ್ದಿದ್ರೂ ಅನುಗ್ರಹ ಮಾಡುವ ತಾಕತ್ತಿದೆ. ಹಾಗೆ ನಮ್ಮ ದೇವರ ಹತ್ರ ಏನಂತ ಹೋಗಿ ಕೇಳಿ, ನೀವು ಎಲ್ಲಾ ಕ್ವಾಲಿಫಿಕೇಶನ್ ಇಟ್ಟುಕೊಂಡು ಕೃಷ್ಣನ ಹತ್ರ ಹೋಗಿ ಕೇಳಬೇಕಾದ್ರೆ ಅನುಗ್ರಹ ಮಾಡಿ ಅಂತ ಹೇಳಿ. ಯಾಕೆ ಇಷ್ಟು ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ನೀ ಮಾಡ್ತೀಯ, ಅದನ್ನ ಮಾಡ್ಕೊಂಡ್ ಬಂದಿದ್ದೇನೆ ಅದರಿಂದ ಕೊಡು ಅಂತ. ಆದ್ರೆ ನಮ್ಮ ಹತ್ರ ಯಾವ ಕ್ವಾಲಿಫಿಕೇಶನ್ ಇಲ್ಲ, ಆದರೂ ಕೃಷ್ಣನ ಹತ್ರ ಬಂದ್ಬಿಟ್ಟಿದ್ದೇವೆ ಅವಸರವಾಗಿ. ಹಾಗೆ ಹೋಗೋದು ಬೇಡ, ಬರಿಗೆಯಲ್ಲಿ ದೇವರು ಕಳಿಸಲ್ಲ. ದೇವರ ಹತ್ರ ಏನು ಕೇಳಿ? ಕೃಷ್ಣ ಕೃಪೆ ಮಾಡು ಅಂತ ಕೇಳಿ ಅಂತ ದಾಸರು. ಯಾಕೆ ಕೃಪೆ ಅಂದ್ರೆ ಆ ಕ್ವಾಲಿಫಿಕೇಶನ್ ನನ್ನ ಹತ್ರ ಇಲ್ಲ, ಆದರೂ ನಿನ್ನ ಹತ್ರ ಕೈವಟ್ಟಿ ಬೇಡ್ತಾ ಇದ್ದೇನೆ, ಆಡಿದರೆ ಎನ್ನ ಒಡೆಯನ ಹಾಡುವೆ ಅಂತ. ಹಾಗಾಗಿ ಬಂದಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ, ಆದ್ದರಿಂದ ಕ್ವಾಲಿಫಿಕೇಶನ್ ಇಲ್ಲದೆ ಇದ್ರೂ ಅನುಗ್ರಹ ಮಾಡು. ಇದು ಒಂದು ಕ್ವಾಲಿಟಿ. ಆ ಕ್ವಾಲಿಫಿಕೇಶನ್ ಇಲ್ಲದೆ ಇದ್ರೂ ಕೂಡ ನಾವು ಅವರನ್ನ ಸಂಪೂರ್ಣವಾಗಿ ನಂಬಿದ್ದರಿಂದ ಅವನು ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನ್ನೋದು ಶಾಸ್ತ್ರದ ವಿಚಾರ. ಹಾಗೇನೆ ಈ ದೇವರ ಹತ್ರ ಇರುವ ಗುಣವನ್ನ ಸೂರ್ಯ ಒಂದು ಚೂರು ಅಡಾಪ್ಟ್ ಮಾಡ್ಕೊಂಡಿದ್ದಾನೆ. ಆದ್ದರಿಂದ ಘೃಣಿ ಅನ್ನುವ ಶಬ್ದಕ್ಕೆ ಸೂರ್ಯ ಅಂತ ಕರೀತಾರೆ ಅಂತ ಅಲ್ಲಿ ಬರೀತಾರೆ. ಯಾಕೆ ಅಂದ್ರೆ ಈಗ ನೋಡಿ,
ಜಗತ್ತಿನಲ್ಲಿ ಬೆಳಕನ್ನ ಕೊಡುವ, ನೀರನ್ನ ಕೊಡುವ ದೇವತೆ ಯಾರು ಅಂದ್ರೆ ಸೂರ್ಯ. ಈ ಸಮುದ್ರದ ನೀರನ್ನ ಆವಿಯನ್ನಾಗಿ ಮಾಡಿ, ಆ ನೀರನ್ನ ಸಿಹಿಯನ್ನಾಗಿ ಮಾಡಿ ಮತ್ತೆ ಜಗತ್ತಿಗೆ ಕೊಡುವ, ನೀರು ಕೊಡುವ ದೇವತೆ ಸೂರ್ಯ. ಹಾಗೆ ಇಡೀ ಜಗತ್ತಿಗೆ ಬೆಳಕನ್ನ ಕೊಡುವ ದೇವತೆ ಸೂರ್ಯ. ಯಾಕೆ ಅಂದ್ರೆ ಅಲ್ಲಿ ಒಂದು ಕ್ವಾಲಿಫಿಕೇಶನ್, ಸುಮ್ನೆ ಕೊಡಬಾರ್ದು ಅಂತ ಉಂಟು. ಏನು ಕ್ವಾಲಿಫಿಕೇಶನ್? ಯಾರು ಗಾಯತ್ರಿ ಜಪವನ್ನ ಮಾಡ್ತಾರೆ, ಹೆಣ್ಣು ಮಕ್ಕಳು ಕೃಷ್ಣ ಮಂತ್ರವನ್ನ ಜಪ ಮಾಡ್ತಾರೆ, ಅವರಿಗೆ ಬೆಳಕನ್ನ ಕೊಡು. ಯಾರು 3 ಅರ್ಘ್ಯೆಯನ್ನ ಪ್ರತಿನಿತ್ಯ ತಪ್ಪದ ಭಕ್ತಿಯಿಂದ ಕೊಡ್ತಾರೆ, ಅವರಿಗೆ ನೀರಿನ ಕೊರತೆ ಇಲ್ಲದಿದ್ದಂತೆ ಮಾಡು ಅಂತ ಇರೋದು. ಆದರೆ ಆ ದೇವರಲ್ಲಿರ್ತಕ್ಕಂಥ ಒಂದು ಕ್ವಾಲಿಟಿ ಇದೆಯಲ್ಲ, ಅವರು ಮಾಡದಿದ್ದರೂ ನಾವು ಅನುಗ್ರಹ ಮಾಡುವ ಒಂದು ಗುಣ ನಮ್ಮ ದೇವರಲ್ಲಿ ಇದೆಯಲ್ಲ, ಅದನ್ನ ಇವ ಅಡಾಪ್ಟ್ ಮಾಡ್ಕೊಂಡಿದ್ದ ನಮ್ಮ ಸೂರ್ಯ. ನೋಡಿ, ನೀವು ಗಾಯತ್ರಿ ಜಪ ಮಾಡಿ ಬಿಡಿ, ಪ್ರತಿ ಒಬ್ಬರಿಗೂ ಬೆಳಕು ಕೊಡ್ತಾನೆ. ನೀವು ಅರ್ಘ್ಯ ಕೊಡಿ ಬಿಡಿ, ಆದರೂ ಕೂಡ ಅವ ಪ್ರತಿ ಒಬ್ಬರಿಗೂ ನೀರನ್ನು ಕೊಡುವಂತಹ ಗುಣವನ್ನ ತಾನು ಅಳವಡಿಸಿಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಗೃಣಿ ಅಂತ ಕರೀತಾರೆ ಅಂತ ಚಕ್ರಾಬ್ಜ ಮಂಡಲದಲ್ಲಿ ವಿಜಯರಾಯ ಮಹಾಪ್ರಭುಗಳು ಹೇಳುವಾಗ ಈ ಮಾತನ್ನ ಹೇಳ್ತಾರೆ. ಹಾಗಾಗಿ ಅಂತಹ ಗೃಣಿ ಶಬ್ದವಾಚ್ಯನಾಗಿರತಕ್ಕಂಥ ಸೂರ್ಯನಲ್ಲಿ ಇರುವ ಒಂದು ಕ್ವಾಲಿಟಿ ಏನು ಅಂತಂದ್ರೆ, ಅವರು ಮಾಡಿದ್ರೆ ಅವರು ಪುಣ್ಯ, ಮಾಡದಿದ್ದರು ನಾನು ಬೆಳಕನ್ನ ಕೊಟ್ಟೇ ಕೊಡ್ತೇನೆ, ನೀರನ್ನ ಕೊಟ್ಟೇ ಕೊಡ್ತೇನೆ ಅನ್ನುವಂತಹ ಒಂದು ದೊಡ್ಡ ಗುಣ ಆ ಸೂರ್ಯನಲ್ಲಿ ಇದೆ. ಅದು ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತ ವ್ಯಾಖ್ಯಾನಕಾರ ಬರೀತಾರೆ. ಶಕಾರ ರೇಪಕ, ಅದಕ್ಕೆ ಹೇಳ್ತಾರೆ ಶಕಾರ ರೇಪಯೋ ಚಂದ್ರ ಈಕಾರಸ್ಯ ಗ್ರಹೋ ರವಿಹಿ ತಯೋರನ್ಯತ್ತ ಮಿತ್ರತ್ವಾತ್ ಈಶಯೋ ದೇವತಾರಮ. ಅದಕ್ಕೆ ಹೇಳ್ತಾರೆ ಈ ನೀರು ಮತ್ತು ಬೆಳಕು ಏನು ಅಂತಂದ್ರೆ, ಬೆಳಕು ಅಂದ್ರೆ ತತ್ವಜ್ಞಾನ ಅಂತ ಅರ್ಥ. ಈ ತತ್ವಜ್ಞಾನ ಎಂಬತಕ್ಕಂಥ ಬೆಳಕು, ನೀರು ಅಂದ್ರೆ ನಾವು ಮಾಡುವ ಸಾಧನೆ. ಸಾಧನೆ ಎಂಬತಕ್ಕಂಥ ನೀರನ್ನ ತುಂಬಿಸಿಕೊಂಡು ತತ್ವಜ್ಞಾನವೆಂಬತಕ್ಕಂಥ ಬೆಳಕನ್ನ ತುಂಬಿದರೆ ಅವನು ಈ ಸಂಸಾರದಿಂದ ಮುಕ್ತ, ಮುಚ್ಚತೆ ಹಿ ಸಂಸಾರದಿಂದ ಅವನು ಮುಕ್ತನಾಗುತ್ತಾನೆ ಎಂಬತಕ್ಕಂಥದ್ದು ಶಾಸ್ತ್ರಾರ್ಥ ವಿಚಾರ. ಲಕ್ಷ್ಮಿಗೆ ಸೂರ್ಯನ ಕಂಡ್ರೆ ಯಾಕೆ ಇಷ್ಟ? ನಮ್ಮ ಸ್ವಾಮಿಯ ಅನಂತ ಗುಣಗಳಲ್ಲಿ ಕೆಲವು ಗುಣವನ್ನ ನೀನು ಸ್ವಲ್ಪವಾದರೂ ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ಆದರೂ ಅದನ್ನ ಅಳವಡಿಸಿಕೊಂಡಿದೆಯಲ್ಲ, ಅಂದ್ರೆ ಅವರು ಮಾಡ್ಲಿ ಬಿಡ್ಲಿ ನಾವು ಅನುಗ್ರಹ ಮಾಡೋದೇ ನಮ್ಮ ಕರ್ತವ್ಯ ಅಂತ ನಮ್ಮ ಸ್ವಾಮಿ ಏನಿದೆ ಆ ಗುಣವನ್ನ ಇವ ಅಳವಡಿಸಿಕೊಂಡದ್ದರಿಂದ ಲಕ್ಷ್ಮಿಗೆ ನಿನ್ನನ್ನ ಕಂಡ್ರೆ ತುಂಬಾ ಇಷ್ಟ. ಆದ್ದರಿಂದ ನೀನು ಹೋಗಿ ಕರೆದ್ರೆ ಅವಳು ತಡ ಮಾಡದೆ ಬರ್ತಾಳೆ ಅನ್ನುವಂತಹದ್ದು ಭಗವಂತನ ಒಂದು ಮಾತು. ಇನ್ನೂ ಒಂದು ಮಾತಿದೆ ಇದರೊಳಗೆ, ನಾನು ಹೋದ ಕೂಡಲೇ ಅವಳು ನಂಬ್ತಾಳ, ಸಾಧ್ಯ ಉಂಟಾ, ಇದೆಲ್ಲ ಆಗುವ ಕೆಲಸನ ಅಂತ ಈ ರೀತಿಯಾಗಿ ಅವನು ಕೇಳ್ತಾನೆ. ಆಗ ಭಗವಂತ ಒಂದು ಉಪಾಯವನ್ನು ಹೇಳ್ತಾನೆ. ಉಪಾಯಂ ಪ್ರವದಿಷ್ಯಾಮಿ ತದಾಗಮನ ಕರ್ಮಣಿ ಅಶ್ರು ಮುಂಚನ್ ಅಪಮೃಜನ್ ತದ್ವಾರ ನಿಕಟೇ ಸ್ಥಿತ. ಅಲ್ಲಿ ಹೇಳ್ತಾರೆ, ಯೋಚನೆ ಮಾಡಬೇಡ, ಏನ್ ಮಾಡು ಗೊತ್ತಾ, ಅವಳು ಏನಪ್ಪಾ ಸೂರ್ಯ ಏನು ಬಂದಿದ್ದಿ ಅಂತ ಕೇಳ್ತಾರೆ. ಏನು ಮಾತಾಡಬಾರ್ದು, ಮೊದಲು ಏನು ಮಾಡು, ಕಣ್ಣೀರು ಸುರಿಸ್ಬಿಡು. ಕಣ್ಣೀರು ಸುರಿಸ್ಬಿಟ್ರೆ ಏನು ಹೇಳೋದಮ್ಮ ಏನು ಹೇಳೋದಮ್ಮ ಅಂತ ಹೇಳಿ ಅಲ್ಲೇ ಬಿದ್ದು ಬಿಡು. ಹೀಗೆ ನೀನು ಬಾಗಿಲ ಬಳಿ ನಿಂತು ಏನು ಹೇಳೋದು ನಮ್ಮ ಸ್ವಾಮಿಗೆ, ಭಾರೀ ರೋಗ ಬಂದು ಬಿಟ್ಟಿದೆ ಅಂತ ಹೇಳಿಬಿಡು, ಅವಳು ತಡ ಮಾಡದೆ ಓಡಿ ಬರ್ತಾಳೆ ಅಂತ. ಆಗ ಅವನು ಹೇಳ್ತಾನೆ, ಸ್ವಾಮಿ ಇದನ್ನೆಲ್ಲ ಹೇಳಿದ್ರೆ ನಂಬುವಂತ ಮಹಾ ತಾಯಿ ಅವಳು, ಇಡೀ ಜಗತ್ತನ್ನು ಸರ್ವಜ್ಞತಮಳು, ಅಂಥವಳು ಹೇಗೆ ನನ್ನ ಮಾತನ್ನ ನಂಬ್ತಾಳೆ ಅಂತ. ಈ ಮಾತಿನಲ್ಲಿ ಒಂದು ಅದ್ಭುತವಾದ ತತ್ವ ಅಡಗಿದೆ. ಏನು ಅಂದ್ರೆ, ನಮ್ಮ ಸ್ವಾಮಿಗೆ ಒಂದು ಹೆಸರಿದೆ, ಏನು ಗೊತ್ತಾ, ಪುಂಡರೀಕಾಕ್ಷ ಅಂತ ಒಂದು ಹೆಸರು ನಮ್ಮ ಸ್ವಾಮಿಗೆ. ಅದನ್ನ ಅರ್ಥ ಮಾಡಿಕೊಂಡಾಗ ಈ ಕಣ್ಣೀರು ಸುರಿಸುವಂತ ಮಾತಿಗೊಂದು ಅದ್ಭುತವಾದ ಅರ್ಥ. ಪುಂಡರೀಕಾಕ್ಷ ಅಂದ್ರೆ ಏನು? ಸಾಮಾನ್ಯವಾಗಿ ಅರ್ಥ ಏನು, ಕಮಲದಂತೆ ಕಣ್ಣುಳ್ಳವನು ಅಂತ ಮೇಲ್ನೋಟದ ಅರ್ಥ. ಹೌದು, ಕಮಲದಂತೆ ಕಣ್ಣುಳ್ಳವನು ಅಂತಂದ್ರೆ ನಮ್ಮಲ್ಲಿ ಪ್ರತಿನಿತ್ಯ ಹೇಳೋದುಂಟು. ಏನಂತ, ಅಪವಿತ್ರ ಪವಿತ್ರವ ಸರ್ವಾವಸ್ಥಾಂಗತೋಪಿವ ಯಸ್ಮರೇ ಪುಂಡರೀಕಾಕ್ಷಂ ಸವಾಕ್ಯಾಭ್ಯಂತರ ಶುಚಿ ಅಂತ. ಒಳಗಿನ ಹೊರಗಿನ ಎರಡು ಶುದ್ಧಿಯನ್ನ ಮಾಡುತ್ತೆ ಬರೀ ಪುಂಡರೀಕಾಕ್ಷ. ಭಗವಂತನ ಅನಂತ ನಾಮಗಳಿದೆ, ಅದನ್ನೆಲ್ಲ ಹೇಳುವಾಗ ಆಗದೆ ಇರುವಂತಹ ಒಳಗಿನ ಶುದ್ಧಿ ಹೊರಗಿನ ಶುದ್ಧಿ ಕೇವಲ ಪುಂಡರೀಕಾಕ್ಷ ಅಂದ್ರೆ ಹೇಗಾಗತ್ತೆ? ಶಾಸ್ತ್ರಕಾರ
ಹಾಗಾದ್ರೆ ಯಾಕೆ ಈ ಪುಂಡರೀಕಾಕ್ಷನ ಕೊಟ್ರು ಅಂತಂದ್ರೆ ಅಲ್ಲಿ ಬಿಡಿಸಿ ಹೇಳುವಾಗ ಅರ್ಥ ಬರ್ತದೆ. ಪುಂಡ ಅರಿ ಕ ಅಕ್ಷ 4 ಪದಗಳಿದೆ. ಪುಂಡ ಅರಿ ಕ ಅಕ್ಷ ಸೇರಿಸಿದ್ರೆ ಪುಂಡ ಅರಿಕ ಅಕ್ಷ ಪುಂಡರೀಕಾಕ್ಷ ಅಂತ ಆಯ್ತು. ಏನು ಪುಂಡ ಅಂದ್ರೆ ಅದಕ್ಕೆ ಹೇಳ್ತಾರೆ ಅಜ್ಞಾನಿಗಳು, ದಡ್ಡರು ಅಂತ ಅರ್ಥ ಪುಂಡ ಅಂದ್ರೆ. ಯಾಕೆ ಅಂತ ನೀವು ಕೇಳಬಹುದು. ಪಂಡ ಅಂದ್ರೆ ಏನು? ಜ್ಞಾನ ಅಂತ ಅರ್ಥ. ಅದಕ್ಕೆ ಜ್ಞಾನಿಗಳಿಗೆ ಪಂಡಿತರು ಅಂತ ಕರೀತಾರೆ. ಯಾಕೆ ಗೊತ್ತಾ? ಪಂಡೇನ ಇತತ್ವಾತ್. ಇತ ಅಂದ್ರೆ ಕೂಡಿರೋದು, ಪಂಡ ಅಂದ್ರೆ ಜ್ಞಾನ, ಜ್ಞಾನದಿಂದ ತುಂಬಿದ್ದಾರೆ, ಆದ್ದರಿಂದ ಅವರಿಗೆ ಪಂಡಿತರು ಅಂತ. ಹಾಗಾದ್ರೆ ಪಂಡ ಅಂದ್ರೆ ಜ್ಞಾನ, ಪುಂಡ ಅಂದ್ರೆ ಅಜ್ಞಾನ ಅಂತ ಅರ್ಥ. ಆದ್ದರಿಂದ ಪುಂಡ ಅರಿ ಅಂತಹ ಪುಂಡ ಅಂತ ಒಬ್ಬ ದೈತ್ಯವು. ಆ ದೈತ್ಯನ ಕೆಲಸ ಏನು ಗೊತ್ತಾ? ಯಾರು ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಪವಿತ್ರರಾಗಿರ್ತಾರೆ, ಮಡಿಯಾಗಿರ್ತಾರೆ ಅಂತ ಇವತ್ತಿನ ಶಬ್ದದಲ್ಲಿ ಹೇಳಿದ್ರೆ ಮಡಿಯಾಗಿ, ಆಗ ಅವರನ್ನ ಮೈಲಿಗೆ ಮಾಡುವ ದೈತ್ಯ, ಅಂದ್ರೆ ಮನಸ್ಸನ್ನ ಕೆಡಿಸುವ ದೈತ್ಯ ಪುಂಡ ಅಂತ. ಅವನಿಗೆ ಯಾರೂ ಶತ್ರುಗಳಿಲ್ಲ, ಅವನ ಶತ್ರು ಅಂದ್ರೆ ಭಗವಂತ ಒಬ್ಬನೇ. ಆದ್ದರಿಂದ ಅಂತಹ ಪುಂಡನೆಂಬತಕ್ಕಂತಹ ನಾವು ಮಡಿಯಲ್ಲಿರುವಾಗ ಮೈಲಿಗೆ ಮಾಡುವಂತ ಮಹಾದೈತ್ಯನಿಗೆ ಅರಿ ಅಂದ್ರೆ ಶತ್ರು ಅಂತ ಅರ್ಥ, ಕ ಅಂದ್ರೆ ಕೊಲ್ಲೋದು ಅಂತ ಅರ್ಥ. ಅಂತವನನ್ನ ಕೊಲ್ಲುವಂತಹ ಒಬ್ಬ ಪರಮಾತ್ಮ ಅವ ಎಲ್ಲಿದ್ದಾನೆ ಅಂದ್ರೆ ಪುಂಡ ಅರಿಕ ಅಂದ್ರೆ ಕೊಲ್ಲೋದು. ಅವ ಎಲ್ಲಿದ್ದಾನೆ ಅಂದ್ರೆ ಅಕ್ಷ, ಅಕ್ಷ ಅಂದ್ರೆ ಕಣ್ಣು ಅಂತ ಅರ್ಥ, ಕಣ್ಣಿನೊಳಗಿದ್ದಾನಂತೆ. ಅಂದ್ರೆ ಆ ಪುಂಡ ಮೈಲಿಗೆ ಮಾಡುವ ದೈತ್ಯನಾದ ಪುಂಡನಿಗೆ ಅರಿ ಅಂದ್ರೆ ಶತ್ರುವಾದ ಭಗವಂತ, ಅವನನ್ನ ಕೊಲ್ಲುವುದಕ್ಕಾಗಿ ಕೊಲ್ಲುವಂತಹ ಭಗವಂತ ನನ್ನ ಕಣ್ಣಿನೊಳಗಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ ಅವನನ್ನ ಪುಂಡ ಅರಿಕ ಅಕ್ಷ ಪುಂಡರೀಕಾಕ್ಷ ಅಂತ ಅವನನ್ನ ಕರೀತಾರೆ. ಹೌದು, ಆ ದೇವರು ಕಣ್ಣಿನಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಏನು ಸ್ವಾರಸ್ಯ? ಕಿವಿಯಲ್ಲಿದ್ದಾನೆ ಅಂತ ತಿಳ್ಕೊಂಡ್ರೆ ಆಗಲ್ವಾ? ಬಾಯಿಯಲ್ಲಿದ್ದಾನೆ ಅಂತ ತಿಳ್ಕೊಂಡ್ರೆ ಆಗಲ್ವಾ? ಹೊಟ್ಟೆಯಲ್ಲಿ, ಕೈಯಲ್ಲಿ, ಎಲ್ಲ ಕಡೆ ಇದ್ದಾನೆ ಅವನು. ಸರ್ವತ್ರ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಎಲ್ಲಾ ಕಡೆ ಇರೋನು. ಅವನು ಕಣ್ಣಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಏನು ಸ್ವಾರಸ್ಯ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ಎಲ್ಲಾ ಅವಯವಗಳಿಗಿಂತಲೂ ಕಣ್ಣು ಪರಮಶ್ರೇಷ್ಠ. ಯಾಕೆ ಅಂತಂದ್ರೆ ಈ ಕೈ ಗಲೀಜಾಯಿತು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ನೀರೋ ಸೋಪೋ ಹಚ್ಚಿ ತೊಳ್ಕೊಳ್ಬೇಕು. ಕಿವಿ ಗಲೀಜಾಯಿತು ಅಂತ ಇಟ್ಕೊಳ್ಳಿ, ಅಲ್ಲಿಗೆ ಏನೋ ಸೋಪೋ ನೀರೋ ಹಾಕಿ ತೊಳ್ಕೊಬೇಕು. ಕಾಲು ಗಲೀಜಾಯಿತು, ನೀರು ಸೋಪು ಹಾಕಿ ತೊಳ್ಕೊಬೇಕು ಅಲ್ವಾ? ಎಲ್ಲಾ ಇಂದ್ರಿಯಗಳು ಕೂಡ ಮಲಿನವಾದಾಗ ನೀರು ಸೋಪು ಮತ್ತೊಂದು ಮುಗಿದೊಂದು ಹಾಕಿ ಸ್ವಚ್ಛಗೊಳಿಸಿದಾಗ ಮಾತ್ರ ಅದು ಶುದ್ಧವಾಗುತ್ತೆ. ಆದರೆ ಇಡೀ ಶರೀರದಲ್ಲಿ ಒಂದೇ ಒಂದು ಜಾಗ, ಒಂದೇ ಒಂದು ಅವಯವ, ಅದು ಕಣ್ಣು. ಕಣ್ಣಿನಲ್ಲಿ ಕಸ ಬಿತ್ತು ಅಂತ ಇಟ್ಕೊಳ್ಳಿ, ಆಗ ನೀವು ನೀರು ಸೋಪು ಹಾಕಿ ತೊಳೆಯಲ್ಲ. ಏನ್ ಮಾಡ್ತೀರಿ? ಕಣ್ಣಿಗೆ ಕಸ ಬಿದ್ರೆ ನೀವೇನು ಮಾಡೋದು ಬೇಡ, ಸುಮ್ಮನೆ ಕಣ್ಣಿಟ್ಟುಕೊಂಡು ಮುಚ್ಚಿಕೊಂಡ್ರೆ ಸಾಕು. ಆ ಒಳಗಿರತಕ್ಕಂತ ಕಸವನ್ನ ಆ ನೀರು ತಂತಾನೆ ಹೊರಗೆ ಹಾಕುತ್ತೆ. ಹಾಗಾದ್ರೆ ಕಣ್ಣಿನ ಒಳಗಿರತಕ್ಕಂತ ಕಸವನ್ನ ನೀವು ತೊಳಿಬೇಕಾಗಿಲ್ಲ, ತನ್ನಿಂದ ತಾನೇ ಅದು ಹೊರಗೆ ಹಾಕಿ ಶುದ್ಧಿ ಮಾಡುತ್ತೆ. ಹಾಗೆ ಈ ಒಳಗಿರತಕ್ಕಂತ ಮೈಲಿಗೆಯನ್ನು ನೀವು ಶುದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಣ್ಣಿನ ಒಳಗೆ ಕೂತಿರುವ ಭಗವಂತನ ಚಿಂತನೆ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಶುದ್ಧಿ ಆಗುತ್ತೆ. ಹೇಗೆ ಕಣ್ಣಿನಲ್ಲಿರತಕ್ಕಂತ ಕಸ ಆಟೋಮೆಟಿಕ್ ಆಗಿ ಶುದ್ಧಿ ಆಗುತ್ತೋ ಹಾಗೆ ಒಳಗಿರತಕ್ಕಂತ ಭಗವಂತ ನಮ್ಮನ್ನ ಶುದ್ಧಿ ಮಾಡ್ತಾನೆ. ಗೊತ್ತಿಲ್ಲದೆ ಮೈಲಿಗೆ ಆದ್ರೆ ಅಂತರ್ಬಹಿಷ್ಠ ತತ್ಸರ್ವ, ಒಳಗಡೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಆಗ ಕಣ್ಣಿನಲ್ಲಿರುವಂತಹ ಭಗವಂತ ನೀರು ಸುರಿಸಿ, ಕಣ್ಣಿನ ಒಳಗಿರತಕ್ಕಂತ ನೀರನ್ನ ಸುರಿಸಿ ಹೊರಗಿರತಕ್ಕಂತ ಕಶ್ಮಲವನ್ನ ಹೊರಗೆ ಹಾಕುವಂತಹ ಅದ್ಭುತವಾದ ವ್ಯಾಪಾರ ನಮ್ಮ ಪುಂಡರೀಕಾಕ್ಷ ಕಣ್ಣಿನಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದರಿಂದ ಇಲ್ಲಿ ಅದನ್ನೇ ಭಗವಂತ ಹೇಳ್ತಾನೆ, ಅಶ್ರು ಮುಂಚನ್ ಅಪಮೃಜನ್. ಆ ನೀರು ಏನ್ ಮಾಡುತ್ತೆ? ನೀವು ನಿಮ್ಮ ಪ್ರಯತ್ನ ಏನೂ ಇಲ್ಲ ಕಸ ಹೊರಗೆ ಹಾಕ್ಲಿಕ್ಕೆ. ನೀರು ಸುರಿಸಿದ್ರೆ ತಂತಾನೆ ಅದು ಶುದ್ಧಿ ಆಗುತ್ತೆ. ಹಾಗೆ ನೀನು ಸೂರ್ಯ, ಆ ಕಣ್ಣಿನಲ್ಲಿರುವ ದೇವತೆ ಯಾರು? ಸೂರ್ಯ. ನೀನು ಅಲ್ಲಿದ್ದುಕೊಂಡು ಏನ್ ಮಾಡ್ತೀಯ? ಆ ನೀರನ್ನ ಸುರಿಸಿ ಆ ಒಳಗೆ ಬಂದಿರತಕ್ಕಂತ ಮಲಿನವನ್ನ ಶುದ್ಧಿ ಮಾಡ್ತೀಯಲ್ಲ. ನೀನೇನಾರು ಮಾಡ್ತೀಯ? ಇಲ್ಲ ತಾನೆ. ಆ ಕಣ್ಣಿನೊಳಗೆ ನೀನು ಇದ್ರು, ಸೂರ್ಯ ಇದ್ರು,
ನಿನ್ನ ಒಳಗಿದ್ದುಕೊಂಡು ವ್ಯಾಪಾರ ಮಾಡುವವನ್ ನಾನೇ, ತನ್ನಿಂದ ತಾನೇ ಶುದ್ಧಿ ಮಾಡುವಂತ ವ್ಯಾಪಾರ ನಾನು. ಹಾಗೆ ನೀನು ಅವಳು ಮುಂದೆ ಸುರಿಸು ಕಣ್ಣೀರು ಅಟ್ಟೆ, ಉಳಿದದ್ದೆಲ್ಲ ವ್ಯಾಪಾರ ನಂದೇ, ನಿಂದೇನಲ್ಲ ಅಂತ ಇಷ್ಟೆಲ್ಲ ತತ್ವವನ್ನ ತುಂಬಿಸಲಿಕ್ಕೋಸ್ಕರವಾಗಿ ಉಪಾಯಂ ಪ್ರವದಿಷ್ಯಾಮಿ ತದಾಗಮನ ಕರ್ಮಣಿ ಅಶ್ರು ಮುಂಚನ್ ಅಪಮೃಜನ್ ತದ್ವಾರ ನಿಕಟೇ ಸ್ಥಿತ. ನೀನ್ ನಿಂತು ಬಿಡಷ್ಟೇ, ಉಳಿದಿದ್ದಲ್ಲ ನಂದು ವ್ಯಾಪಾರ. ಅಂದರೆ ನಾವು ಕೇವಲ 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 ನಿಮಿತ್ತ, ಒಳಗಿದ್ದುಕೊಂಡು ಮಾಡುವ ವ್ಯಾಪಾರ ಎಲ್ಲವೂ ಕೂಡ ಆ ಶ್ರೀನಿವಾಸನೇ ಎಂಬತಕ್ಕಂಥ ಅನುಸಂಧಾನವನ್ನ ನಾವು ಮಾಡಿಕೊಳ್ಳಬೇಕು. ಇದು ಪ್ರತಿನಿತ್ಯ ನಾವು ಹೇಳಿಕೊಂಡ್ರೆ ಇಷ್ಟೆಲ್ಲ ಅನುಸಂಧಾನದಿಂದ ನಾವು ಅಪವಿತ್ರ ಪವಿತ್ರೋವ ಸರ್ವ ಅವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಕ್ಯಾಭ್ಯಂತರ ಶ್ರುತಿ, ಇದನ್ನ ಪ್ರತಿನಿತ್ಯ ಹೇಳ್ಕೊಳ್ತೇವೆ. ಅದನ್ನ ಯಾವ ಯಾವ ಸಂದರ್ಭದಲ್ಲಿ ಅದನ್ನ ಅಳವಡಿಸಿಕೊಳ್ಳಬೇಕು ಎಂಬತಕ್ಕಂಥ ಅರ್ಥಾನುಸಂಧಾನವನ್ನ ಈ ಶ್ಲೋಕದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ತ್ವಾಂ ತು ದೃಷ್ಟಾಂ ಜಗನ್ಮಾತಾ ಸಾಂತ್ವಯಿಷ್ಯತಿ ಭಾನುಮಾನ್. ಯಾಕೆ ಗೊತ್ತಾ, ಅವಳು ಸಂತೋಷ ಪಡ್ತಾಳೆ. ನೀನು ಕಣ್ಣೀರು ಸುರಿಸಿದ್ರೆ ಯಾಕೆ ಸಂತೋಷ ಪಡ್ತಾಳೆ? ನೀನು ಕಣ್ಣೀರು ಸುರಿಸು, ಸೂರ್ಯ ಕಣ್ಣೀರು ಸುರಿಸಿದ ಅಂದ್ರೆ ಕಣ್ಣಿನ ಒಳಗಿರ್ತಕ್ಕಂಥ ಸೂರ್ಯ, ಅವ ಕಣ್ಣೀರು ಸುರಿಸಿದ ಅಂದ್ರೆ ಯಾವುದೇ ಕಶ್ಮಲವನ್ನ ನಾವೇನು ನಿಮಿತ್ತ ಮಾತ್ರ ನಾವೇನು ಮಾಡ್ತಾ ಇಲ್ಲ, ತನ್ನಿಂದ ತಾನೇ ಶುದ್ಧಿಯಾಗುತ್ತೆ ಎಂಬ ತತ್ವವನ್ನ ಜಗತ್ತಿಗೆ ತೋರಿಸಿದರೆ ಆ ಮಹಾತಾಯಿಗೆ ಸಂತೋಷವಾಗದೇ ಇರುತ್ತದೆಯೇ? ಆದ್ದರಿಂದ ಅವಳು ಸಂತೋಷ ಪಡ್ತಾಳೆ. ಏನು ಇದು ನಿಂದೇನು ವ್ಯಾಪಾರ ಅಲ್ಲ, ಎಲ್ಲ ಭಗವಂತನ ವ್ಯಾಪಾರ ಅಂತ ಸೂರ್ಯ ತಿಳಿಸಿದ್ದರಿಂದ ಆ ಮಹಾತಾಯಿಗೆ ಸಂತೋಷವಾಯಿತು. ಹೊರತು ಮೋಸ ಹೋದ್ಲು, ಏನೋ ಇವನ್ ಕಪಟದಿಂದ ಬಂದು ಕಣ್ಣೀರು ಹಾಕ್ಬಿಟ್ಟ, ಆದ್ದರಿಂದ ಮಹಾತಾಯಿಗೆ ಮೋಹ ಹೋಗ್ಬಿಟ್ಟು ಓಡಿ ಬಂದ್ಲು ಅಲ್ಲ. ಈ ಭಗವಂತನ ಅದ್ಭುತವಾದ ಗುಣವನ್ನ ಸೂರ್ಯ ತಾನು ಕಣ್ಣೀರು ಸುರಿಸುವ ಮುಖಾಂತರ ಜಗತ್ತಿಗೆ ತೋರಿಸಿಕೊಟ್ಟವನಾದ್ದರಿಂದ ಮಹಾತಾಯಿ ನನ್ನ ಸ್ವಾಮಿಯಿಂದಲೇ ಇವೆಲ್ಲವ ನಡೀತದೆ ಅಂತ ತಿಳ್ಕೊಂಡಿಯಲ್ಲ, ಅದಕ್ಕೋಸ್ಕರ ಖುಷಿ ಆಯ್ತು, ನಾನು ಬರ್ತೇನೆ ಅಂತ ಮಹಾತಾಯಿ ಬಂದ್ಲು. ಶಾಸನಂತೆ ಹೃತಂಕೇನ ಧರಣ್ಯಾಂ ಕಥ್ಯತಾಮಿತಿ ತ್ವಾಂ ಸಮಾಚಕ್ಷತಾಂ ದೇವೀಂ ಇತ್ತಂ ಅತ್ಯಂತ ದುಃಖಿತಃ. ಇಲ್ಲೊಂದು ಪ್ರಶ್ನೆ, ಹಾಗಾದ್ರೆ ಅವನಿಗೆ ರೋಗ ಬಂದಿದೆ ಅಂತ ಹೇಳು ಅಂತ ಅಂದ ದೇವರು. ಹಾಗಾದ್ರೆ ರೋಗ ಬಂದಿದೆಯಾ ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಅಪಮೃಜನ್ ತದ್ವಾರ ನಿಕಟೇ ಸ್ಥಿತ. ಅಪಮೃಜನ್ ಅಂದ್ರೆ ಏನು? ಅದು ರೋಗ ಅಂತ ಅರ್ಥ ಅಲ್ಲ. ಮತ್ತೆ ಏನು? ಅಪ ಅಂದ್ರೆ ನೀರು ಅಂತ ಅರ್ಥ, ಮೃಜನ್ ಅಂತಂದ್ರೆ ಬಿಟ್ಟಿರೋದಿಲ್ಲ ಅಂತ ಅರ್ಥ. ಅಂದ್ರೆ ಶೇಷಶಾಹಿಯಾಗಿರ್ತಕ್ಕಂಥ ಪರಮಾತ್ಮನ ಪಾದದಲ್ಲಿ ಸದಾ ಲಕ್ಷ್ಮಿ ಇರ್ತಾಳೆ ಎಂಬ ಅನುಸಂಧಾನವನ್ನ ಮಾಡು, ಆಗ ಅವಳು ಓಡಿ ಬರ್ತಾಳೆ ಅಂತ ಅಭಿಪ್ರಾಯದಲ್ಲಿ ರೋಗ ಅನ್ನುವ ಶಬ್ದಕ್ಕೆ ಮರೆಯೋದು ಅಂತ ಅರ್ಥ. ಎಂದೆಂದಿಗೂ ಆ ಭಗವಂತ ನಿನ್ನನ್ನ ಮರ್ತಿಲ್ಲ ಅಂತ ತಿಳಿಸು ಅಂತ ಹೇಳುವಂತ ರೀತಿಯಲ್ಲಿ ಏತಸ್ಯ ವಾಕ್ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಕೃತವು ತಿಷ್ಠತಃ ಅಂತನ್ನುವಂತ ಒಂದು ಶ್ರುತಿ. ಆ ಶ್ರುತಿಯ ವಾಕ್ಯದಲ್ಲಿ ಹೇಳ್ತಾರೆ, ಇಡೀ ಜಗತ್ತಿಗೆ ಬೆಳಕನ್ನ ಕೊಡುವ ದೇವತೆಗಳು ಸೂರ್ಯ ಚಂದ್ರರು. ಆದ್ದರಿಂದಲೇ ನಾವು ಇವತ್ತು ಚಿತ್ರಾವತಿ ಇಡುವಾಗ ಎಷ್ಟೋ ಜನರು ಕೇಳಿದ್ದಾರೆ, ಆದರೂ ಅದನ್ನು ಹೇಳ್ತಾ ಇದ್ದೇನೆ. ನಾವು ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಲ್ರಿ, ಮುಕ್ಕೋಟಿ ದೇವತೆಗಳಿರ್ತಾರೆ. ನಾವೆಲ್ಲ ಚಿತ್ರಾವತಿ ಇಡುವಾಗ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತ ಹೇಳಿ ಇಡ್ತೇವಲ್ವಾ, ಯಾಕೆ ಅಂತ. ಅದಕ್ಕೆ ನಾನು ಹೇಳಿದೆ, ಚಿತ್ರಾಯ ನಮಃ ಯಮಾಯ ನಮಃ ಯಮಧರ್ಮರಾಜಾಯ ನಮಃ ಅವರಿಗೆಲ್ಲ ನಾವು ಚಿತ್ರಾವತಿ ಇಡೋದಲ್ಲ, ತಪ್ಪು ಕಲ್ಪನೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಚಿತ್ರ ಅಂದ್ರೆ ಯಾರು ಅಂದ್ರೆ ಚಿತ್ರಗುಪ್ತ ಅಂದ್ರೆ ಯಮನ ದೂತರಾಗಿರತಕ್ಕಂಥ ಚಿತ್ರಗುಪ್ತರಲ್ಲ. ಮತ್ತೆ ಯಾರು? ಅದನ್ನ ಶಾಸ್ತ್ರ ಹೇಳುತ್ತೆ. ಚಿತ್ರಾಯ ನಮಃ ಅಂದ್ರೆ ಸಚಿತ್ರ ಚಿತ್ರಂ ಚಿತಯಂತಮಸ್ಮೈ ಅಂತನ್ನುವಂತ ವೇದವಾಕ್ಯ. ಆ ವೇದವಾಕ್ಯ ಏನ್ ಹೇಳುತ್ತೆ ಅಂದ್ರೆ ಚಿತ್ರ ಅಂದ್ರೆ ಅನೇಕ ಚಿತ್ರ ವಿಚಿತ್ರವಾಗಿರತಕ್ಕಂತಹ ಬೇರೆ ಬೇರೆ ಬಣ್ಣಗಳಿಂದ ಕೂಡಿದ ಕುದುರೆಗಳಿಂದ ಕೂಡಿದ ರಥದಲ್ಲಿ ಓಡುವ ಸೂರ್ಯನಿಗೆ ಚಿತ್ರ ಅಂತ ಹೆಸರು. ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಾ ಇದೀಯ ಸ್ವಾಮಿ, ನಾನೇನು ಕೊಡ್ತೇನೆ ನಿನಗೆ?
ಆ ಸೂರ್ಯಾಂತರ್ಗತನಾದ ನಾರಾಯಣ ಅಂತ ಹೇಳಿ ಇಡೀ ಜಗತ್ತನ್ನ ಬೆಳಕುವ ಸೂರ್ಯ ಚಿತ್ರ. ಅವನಿಗೆ ನಾನು ಮೊದಲಿಗೆ ಊಟಕ್ಕೆ ಕೂಡ ಇಷ್ಟು ಬೆಳಕಿಲ್ದಿದ್ರೆ ನಾನು ಇಷ್ಟು ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ಅನ್ನ ಸಿಗಲಿಕ್ಕೆ ಕಾರಣ ಬೆಳಕು. ಆ ಬೆಳಕನ್ನು ಕೊಟ್ಟ ಸೂರ್ಯ ಅಂತ ಒಂದು ಚಿತ್ರ. ಎರಡನೇ ಚಿತ್ರಗುಪ್ತ ಅಂದ್ರೆ ಯಮನ ಚಿತ್ರಗುಪ್ತರಲ್ಲ, ಮತ್ತೆ ಯಾರು? ಚಿತ್ರಗುಪ್ತ ಅನ್ನುವ ಶಬ್ದಕ್ಕೆ ಆ ಸೂರ್ಯನನ್ನ, ಚಿತ್ರ ಅಂದ್ರೆ ಸೂರ್ಯ, ಅವನನ್ನ ಗುಪ್ತ ಅಂದ್ರೆ ಕಾಣದಿದ್ದ ಹಾಗೆ ಮಾಡಿದವ ಅಂತ ಅರ್ಥ. ಯಾರವನು? ಚಂದ್ರ. ಚಂದ್ರೋದಯವಾದ ನಂತರ ಸೂರ್ಯ ಅಸ್ತಮಾನವಾಗಿ ಬಿಡ್ತಾನೆ. ಹಾಗಾದ್ರೆ ಈ ಚಂದ್ರನೇ ಚಿತ್ರಗುಪ್ತ. ಅವನ್ ರಾತ್ರಿ ಬೆಳಕನ್ನು ಕೊಟ್ಟಿದ್ದಾನಲ್ಲ, ಹಾಗೆ ಹಗಲು ಬೆಳಕು ಕೊಟ್ಟ ಸೂರ್ಯನಿಗೆ, ರಾತ್ರಿ ಬೆಳಕು ಕೊಟ್ಟಂತ ಚಂದ್ರನಿಗೆ ಚಿತ್ರಗುಪ್ತ ಅಂತ ನಾವು ಚಿತ್ರಾವತಿ ಇಡೋದು ಅಂತ. ಕೆಲವರು 2, 3, 4, 5 ತನಕನೂ ಇಡೋದುಂಟು. ಅಲ್ಲಿ ಯಮಧರ್ಮಾಯ ನಮಃ, ಯಮಾಯ ನಮಃ ಅಂತ ಹೇಳ್ತಾರೆ. ಯಮ ಅಂದ್ರೆ ನಾನು ಇವತ್ತೇನು ಧರ್ಮ ಮಾರ್ಗ ಬಿಟ್ಟು ಹೋಗಲಿಲ್ಲ, ಯಮ ನಿಯಮನಾದಿ ಆಸನಾದಿಗಳನ್ನ, ಅಂತಹ ಧರ್ಮ ದೇವತೆಗೆ, ಧರ್ಮ ಮಾರ್ಗದಲ್ಲಿ ತಪ್ಪದಂತೆ ನೋಡಿಕೊಂಡ ದೇವತೆಗೆ ಒಂದು ಆಹುತಿಯನ್ನು ಕೊಡ್ತೇವೆ ಅಂತ ಹೇಳಿ ಚಿತ್ರಾವತಿಯನ್ನು ಇಡುವಂತಹದ್ದು. ಹಾಗೆ ಎಲ್ಲರನ್ನೂ ನಿಂತುಕೊಂಡು ಸ್ವಾಮಿ ಅನುಗ್ರಹ ಮಾಡ್ತಾನೆ, ಆದ್ದರಿಂದ ಅಂತ ಚಿತ್ರಾವತಿ ಇಡುವಂತಹದ್ದು. ಹಾಗಾಗಿ ಇಲ್ಲಿಯೂ ಕೂಡ ಸೂರ್ಯನ ತಾಕತ್ತು ಎಂತದ್ದು ಅಂದ್ರೆ ಇಡೀ ಜಗತ್ತಿಗೆ ಬೆಳಕನ್ನು ಮತ್ತು ನೀರನ್ನು ಕೊಡುವಂತಹ ದೇವತೆ. ಶಾಸನಂತೆ ಹೃತಂತೇನಾ. ಹೇ ಸೂರ್ಯ, ಭೂಮಿಯಲ್ಲಿ ನಿನ್ನ ಅಧಿಕಾರವನ್ನು ಯಾರು ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೀನು ಹೋಗಿ ಹೇಳು, ಅವಳು ಬರ್ತಾಳೆ ಅಂತ ಈ ರೀತಿಯಾಗಿ ಹೇಳಿದಾಗ, ಅರ್ಥ ತವ ಜಗನ್ನಾಥ ಸ್ವಚಕ್ತೋತ್ಯ ವಿಭಾತಿ ಮೇ ಕದಾ ದ್ರಕ್ಷ್ಯಾಮಿ ದೇವೀತಾಂ ಇತ್ಯಾಸ್ತೆ ಪ್ರಲಪನ್ನಿತಿ. ಆ ಮಾತನ್ನ ಕೇಳಿದ ಕೂಡ್ಲೆ ತಡ ಮಾಡೋದಿಲ್ಲ ಅಂತ ನಮ್ಮ ಜಗನ್ಮಾತೆ. ಸಾ ತದ್ವಚನ ಆಕರಣ್ಯ ಸಮಾಜಾತಿರ ಸಂಶಯ. ಆ ಭಗವಂತನ ಗುಣವನ್ನ ನೀನು ಇಷ್ಟು ಅರ್ಥ ಮಾಡ್ಕೊಂಡಿದೆಯಲ್ಲ, ಅನಂತ ಗುಣ ಪರಿಪೂರ್ಣ ಅಂತ, ಅದಕ್ಕೆ ನಾನು ಸೋತು ಹೋದೆ. ಆ ಭಗವಂತನ ಗುಣವನ್ನ ನಾವು ಎಷ್ಟೆಷ್ಟು ಚಿಂತನೆ ಮಾಡ್ತೇವೆ, ಅದಕ್ಕೆ ಮಾತ್ರ ಸೋಲುವವಳು ಮಹಾತಾಯಿ, ಹೊರತು ಇನ್ಯಾವುದಕ್ಕೂ ಸೋಲುವವಳಲ್ಲ ನಮ್ಮ ತಾಯಿ. ಆದ್ದರಿಂದ ಅಂತ ಭಗವಂತನ ಅನಂತ ಗುಣಗಳನ್ನ ನೀನು ಚಿಂತನೆ ಮಾಡಿದೆಯಲ್ಲ, ತಕ್ಷಣ ಇನ್ನು ಯೋಚನೆ ಮಾಡೋದಿಲ್ಲ, ತಕ್ಷಣದಲ್ಲಿ ಹೊರಟು ಬರ್ತೇನೆ, ಸಂಶಯವಿಲ್ಲ. ಉಪಾಯಂತು ತತಶ್ರುತ್ವ ಕಿಂಚಿದ್ವಾಕ್ಯ ಮುಖಾನ್ವಿತ. ಆವಾಗ ಆ ಶ್ರೀನಿವಾಸ ಹೇಳಿದ ಉಪಾಯವನ್ನ ಸೂರ್ಯದೇವರು ಹೇಳುತ್ತಾ ಅವರಿಗೆ ಆಶ್ಚರ್ಯ ಆಯಿತು. ನಮ್ಮ ಅಮ್ಮ ಕೂಡ ಮೋಸ ಹೋದ್ರ ಅಂತ. ಆಗ ಅಲ್ಲಿ ಒಳಗಿಂದ ಮಾತು ಬರುತ್ತೆ, ಬಾನೋರು ವಚನಂ ಶ್ರುತ್ವ. ನೋಡು, ನಿನ್ನ ಮಾತನ್ನ ಕೇಳಿ ನಾನು ಬರ್ತಾ ಇಲ್ಲ, ಶಾಸ್ತ್ರದ ವಚನವನ್ನ ಕೇಳಿ ನಾನು ಬರ್ತಾ ಇದ್ದೇನೆ, ನಡಿ ಹೋಗೋಣ ಅಂತ ಹೇಳಿ ಮಹಾತಾಯಿ ಹೊರಟಿದ್ದಾಳೆ. ಅವಳು ಬಂದಿದ್ದಾಳೆ. ಬಂದ ನಂತರ ಭಗವಂತ ಹೇಗೆ ತಾನು ಅವಳನ್ನ ಎದುರುಗೊಂಡ, ಹೇಗೆ ಕರೆದುಕೊಂಡ ಎಂಬತಕ್ಕಂಥ ವಿಚಾರಗಳು, ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರಗಳು ಮುಂದೆ ತತ್ವಜ್ಞಾನದಿಂದ ತುಂಬಿರತಕ್ಕಂಥ ಶ್ರೀನಿವಾಸ ಕಲ್ಯಾಣ ಹೇಗಿದೆ ಅಂತನ್ನುವುದನ್ನ ಮತ್ತೆ ಅದರ ಚಿಂತನೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀಮೂಲ ರಾಮಚಂದ್ರ ಭಿನ್ನ ಶ್ರೀದೇವಿ ಭೂದೇವಿ ಪದ್ಮಾವತಿ ಸಮೇತನಾಗಿರತಕ್ಕಂತಹ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಗುರುಗಳಾಗಿರತಕ್ಕಂಥ ಅಪ್ಪಣ್ಣಾಚಾರ್ಯರ ಸನ್ನಿಧಾನದಲ್ಲಿ ಇದನ್ನ ಸ್ವೀಕಾರ ಮಾಡಿದ್ದರಿಂದ ಇದು ನಿಜವಾಗಿರತಕ್ಕಂಥ ತತ್ವಜ್ಞಾನ. ಯಾಕೆ ಅಂದ್ರೆ ರಾಯರೇ ಬಂದು ಅವರ ರೂಪದಲ್ಲಿ ಕೂತುಕೊಂಡು ಇದನ್ನ ಶ್ರವಣ ಮಾಡಿದ್ದಾರೆ ಅಂತ ನಾನು ಚಿಂತನೆ ಮಾಡಿದ್ದೇನೆ. ಆದ್ದರಿಂದ ಯಾಕೆಂದ್ರೆ ಹರಿವಾಯುಗಳ ಅನುಗ್ರಹವಾಯಿತು ಅಂದ್ರೆ ಗುರುಗಳು ತನ್ನಿಂದ ತಾನೇ ಸಿಗ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಆದ್ದರಿಂದ ಅಂತಹ ಗುರುಗಳ ಸನ್ನಿಧಿಯಲ್ಲಿ ಈ ಒಂದು ಅನುವಾದವನ್ನು ಮಾಡುವ ಶಕ್ತಿಯನ್ನ ಕೊಟ್ಟಿರ್ತಕ್ಕಂತಹ ರಾಯರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಶ್ರವಣ ಮಾಡತಕ್ಕಂಥ ನಿಮ್ಮೆಲ್ಲರಿಗೂ ಭಗವಂತ ಇನ್ನೂ ಹೆಚ್ಚಿನ ತತ್ವಜ್ಞಾನವನ್ನು ಕೊಡಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಟೈಮ್ ಆಗ್ತದ. ಅಪೂರ್ವವಾದ ವಿಷಯಗಳನ್ನೆಲ್ಲ ಹೇಳಿದ್ರು. ಇದು ನಿಜವಾಗಿ ವ್ಯಾಖ್ಯಾನಗಳು ಬಿಟ್ರೆ ಇನ್ನು ಯಾರ್ಯಾರ ಹೇಳಕ್ ಸಾಧ್ಯ ಇಲ್ಲ. ಒಂದು ಗಣಿ ಶಬ್ದಕ್ಕಾಗಲಿ ಮತ್ತೆ ಪುಂಡರೀಕಾಕ್ಷಾಂಬೋ ಶಬ್ದಕ್ಕಾಗಲಿ ಆಚಾರ್ಯರ ಪ್ರತಿಪಾದನೆ ಬಹಳ ಅಪೂರ್ವವಾದ್ದು ಅಂತ ಹೇಳ್ತಾ, ನಾನು ಕೂಡ ಇಲ್ಲಿವರೆಗೆ ಇಂಥ ವಿಷಯಗಳನ್ನ ಕೇಳಿಲ್ಲ. ಆಚಾರ್ಯರ ಪಾದಾರವಿಂದಕ್ಕೆ ಅನಂತ ಪ್ರಣಾಮಗಳು. ಹೇ ಶ್ರೀನಿವಾಸ.